ಪ್ರೇಮ, ನೀನು ನಿನ್ನ ತಂದೆಯ ಮಾತಿಗೆ ಬೆಲೆ ಕೊಟ್ಟಿದ್ದೀಯ. ಆದರೆ ನಿನ್ನ ಈ ಯೌವನವು ಕಾಡ ಬೆಳೆದಿಂಗಳಂತೆ ನಿಷ್ಫಲವಾಗುವುದು. ಹೋದ ನಿಮಿಷ ಮತ್ತೆ ಬಾರದು. ನಿನ್ನ ಈ ಹೀನ ವ್ಯವಸ್ಥೆಯನ್ನು ಕಂಡು ನನ್ನ ಮನಸ್ಸು ನಿನಗಾಗಿ ಮರಗುತ್ತಿದೆ. ನನ್ನ ಮಾತಿನಲ್ಲಿ ನಂಬಿಕೆಯನ್ನಿಡು. ನೋಡಿ, ಇದೇ ರೀತಿ ಬಣ್ಣದ ಮಾತುಗಳನ್ನಾಡಿ ಕೊನೆಗೆ ನನ್ನ ಕೈ ಬಿಟ್ರೆ ಎಲ್ಲ ಪುರುಷರಂತೆ ಈ ಕಾಳಿಂಗನೆಂದು ತಿಳಿದಿರುವೆಯ. ನಿನಗಾಗಿ ನನ್ನ ಹೆಂಡತಿಯನ್ನೇ ತೊರೆದು ನನ್ನ ಆಸ್ತಿ ಎಲ್ಲವನ್ನು ನಿನ್ನ ಅಡಿಯಲ್ಲಿಡುವೆ. ನೋಡಿ, ಅದಕ್ಕಾಗಿ ನಾನು ಈಗಾಗಲೇ ಈ ಧೈರ್ಯವನ್ನು ತೆಗೆದುಕೊಂಡಿದ್ದೇನೆ. ಆದರೆ ಈಗಾಗಲೇ ನನ್ನ ಮದುವೆ ವಿಷಯವಂತೂ ಇಳಿದು ಹೋಗಿದೆ. ಆದರೆ ನಮ್ಮ ತಂದೆಯವರಿಗೆ ನನ್ನ ಮದುವೆ ಬಗ್ಗೆ ಎಷ್ಟೇ ಸಾರಿ ನಾನು ಹೇಳಿದರೂ ಕೂಡ ಅವರು ನನ್ನನ್ನು ಗದ್ದರಿಸಿ ಮೃತ್ಯುದ ಮಡುವಿನಲ್ಲಿ ನೀನು ಮಲಗಬೇಕಾಗತ್ತೆ ಅಂತ ನಮ್ಮ ತಂದೆಯವರು ನನಗೆ ಸಿಕ್ಕಾಗೆ ಗದ್ದರಿಸಿದರು. ಆದರೆ ನಮ್ಮ ಅಣ್ಣನಿಗೆ ಕೂಡ ಹೇಳಿದೆ, ಹಿಂದಿನ ನಾಳಿನ ಪುಟವನ್ನೇ ಎನಿಸುತ್ತಾ ಅವನು ಕೂಡ ಹಾಗೆ ಹೋಗ್ತಾ ಇದ್ದಾನೆ. ಆದರೆ ಏನು ಮಾಡಬೇಕು ಕಾಳಿಂಗ್, ಕಾಲು ಕಡಿದ್ರೆ ಅದರ ನೋವನ್ನೇ ನಾವು ತಡೀಬೋದು. ಆದರೆ ಈ ಕಾಮದ ನೋವನ್ನು ತಡೆಯಲು ನನ್ನಿಂದ ಆಗ್ತಾ ಇಲ್ಲ. ನೋಡಿ, ನಾನು ಮಾತ್ರ ನಿಮಗೆ ಸುತ್ತಿದ ಬಳ್ಳಿಯಾಗಿದ್ದೇನೆ ಅಂದಾಗ ನಾನು ಏನೇ ಕಷ್ಟ ನೋವು ಬಂದರೂ ಅದು ನಿಮ್ಮನ್ನೇ ಕೂಡಿದೆ. ಪ್ರೇಮ, ನೀನು ಖಿನ್ನವದನೆಯಾಗುವುದು ಬೇಡ. ಪೌರ್ಣಿಮೆಯ ಶಶಿಯಂತೆ ಸದಾ ಹಸನ್ಮುಖಿಯಾಗಿರು. ನಾನು ಎಂದು ನಿಮ್ಮ ಮಿಲ್ಲಿನಲ್ಲಿ ನೌಕರಿಗಾಗಿ ಕಾಲಿಟ್ಟೆನು ಅಂದೇ ನಾನು ನನ್ನ ಮನಸ್ಸನ್ನು. ಆದರೆ ಮುಖ ಸುತ್ತಿಲ್ಲವಷ್ಟೇ. ಮುಖಸ್ತುತಿಯಲ್ಲ ಪ್ರೇಮ, ನೀನು ನಿಜವಾಗಿಯೂ ಚಲುವೆ. ತಾರೆಗಳ ಮಧ್ಯದಲ್ಲಿ ತೊಳಗಿ ಬರುವ ಧ್ರುವತಾರೆಯಂತೆ ನೀನು ವಿಹಾರಾರ್ಥವಾಗಿ ದರೆಗಿಳಿದು ಬಂದ ಅಪ್ಸರೆಯಂತೆ ಗೋಚರಿಸುವೆ. ನೋಡಿ, ಎಂದು ನಿಮ್ಮನ್ನು ನಾನು ನೋಡಿದೆನೋ ಅಂದೇ ನನ್ನ ಹೃದಯದಲ್ಲಿ ಪ್ರೀತಿ ಮೂಡಿತು. ಆದರೆ ನಾನು ಹೆಣ್ಣು ತಾನೇ, ಹೇಗೆ ಬಾಯಿ ಬಿಟ್ಟು ಹೇಳಬೇಕು ನೀವೇ ಹೇಳಿ. ಪ್ರೇಮ, ನಿನ್ನ ಕಂಠದ ಮಾಧುರ್ಯಕ್ಕೆ ಶ್ರುತಿಯನ್ನೆತ್ತುವುದು ನನ್ನ ಹೃದಯ ವೀಣೆ. ಸಂತೋಷದ ಸರಸ್ಸಿನಲ್ಲಿ ಅರಳಿದ ಅರವಿಂದವೇ ಅನುರಾಗದ ಅನುಪಮ. ಈ ನಿನ್ನ ಮೃದುವಾದ ಕರಗಳಿಂದ ನನ್ನನ್ನು ಬಿಗಿದಪ್ಪಿ ಬೀರುವ ಆ ಭಾಗ್ಯದ ಬಸ್ಕರನಿಗೆ. ಅದಕ್ಕೆ ಈಗ ಪ್ರೇಮ, ಕುಸುಮ ಕೊಯ್ದುಕೊಳ್ಳುವವನು ವಾಸನೆ ಇದೆಯೋ ಇಲ್ಲವೋ ಎಂದು ಕೊಯ್ಯುವುದು ಆತನ ಕರ್ತವ್ಯವಲ್ಲವೇ? ಕುಸುಮವನ್ನು ಕೊಯ್ದು ಆ ವಾಸನೆ ಬೀರುವ ಸಮಯದಲ್ಲಿ ಬೀದಿಗೆ ಎಸೆದು ಬಿಟ್ರೆ ಅದಕ್ಕೇನು ಹಿಂಜರಿಯುವವನಲ್ಲ. ಪ್ರೇಮ, ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟುಕೊಂಡಿರುವ ಮಾತುಗಳನ್ನು ನಿನ್ನ ಮುಂದಿರಿಸಲು ಸಾಕಷ್ಟು ಸಮಯವಿದಲ್ಲ. ನನ್ನ ಸರ್ವ ಸುಖವನ್ನು ನಿನಗಾಗಿ ದಾರೆ ಎರೆಯುವನು. ಬಾ ನನ್ನ ಭಾಗ್ಯದ ಚಂದ್ರಿಕೆ. ಸಂಗೀತದಿಂದ ಸಂತೋಷ ತಂದೆ ಸಂಗತಿಯಾಗಿರುವೆ.
ಸಂಗೀತದಿಂದ ಆನಂದ ತಂದೆ ಸಂಗೀತದಿಂದ ಸಂತೋಷ ತಂದೆ ಸಂಗತಿಯಾಗಿದೆ. ಬನ್ನಿ ಡಾರ್ಲಿಂಗ್, ತುಂಬಾ ಲೇಟ್ ಆಗ್ತಾ ಇದೆ. ಮನೇಲಿ ನಮ್ಮಣ್ಣ ದಾರಿ ಕಾಯ್ತಾ ಇರ್ತಾನೆ. ಓಕೆ ಮೈ ಡಾರ್ಲಿಂಗ್, ಕಮಾನ್. ರವಿ ಬಾಬು, ನಿಮ್ಮ ಮತ್ತು ಕಮಲಾಳ ಸಂಬಂಧ ಮನಸ್ಸಿಗೆ ಬಂದಿರುವುದೇ? ಚಿನ್ನದ ಚೌಕಟ್ಟಿನಲ್ಲಿ ರತ್ನವನ್ನಿಟ್ಟಂತೆ ಪುಷ್ಪಕ್ಕೆ ಸುಗಂಧ ಸೇರಿದಂತೆ ನಮ್ಮಿಬ್ಬರ ಸಂಬಂಧ. ಬೀಸುತ್ತಿರುವ ಭವನಿಯ ವಿಷಯ ಬಿರುಗಾಳಿಗೆ ತರಗಲಿಯಾಗಿ ಹಾರುತ್ತಿರುವ ನಮ್ಮನ್ನು ಕೈ ಹಿಡಿದು ಕಾಪಾಡಲು ಬಯಸುತ್ತಿರುವಿರಿ. ಆದರೆ ಎಂಬ ಅದುರ ಏಕೆ? ಹರಿಜನವೆಂಬ ಹೊಲಸು ಹೊದಿಕೆ ಹೊಲಿಸಿದೆ ನಮಗೆ. ಹಿರಿಯ ಮುತ್ತುಗಳಿರುವುದು ಚಿಪ್ಪಿನ ಹೊಲಸು ಹೊದಿಕೆಯೊಳಗಲ್ಲವೇ? ಹೊಲಸು ಹೊದಿಕೆಯನ್ನು ಹರಿದೊಗೆದು ಮುತ್ತುಗಳನ್ನು ಬಯಲಿಗೆ ತೆಗೆಯಲು ನಿಮ್ಮ ಸಂಪರ್ಕ ಬೆಳೆಸುವುದು ಹರಿಜನೋದ್ಧಾರ ನಾಟಕಕ್ಕೆ ನಮ್ಮ ಆದರ್ಶ ಪ್ರೇಮವೇ ನಾಂದಿಯಾಗಲಿ. ಅಜ್ಜ ಹಿಡಿದ ಬಡಿಗೆಯನ್ನು ಅದೆಷ್ಟು ಕಾಲದವರೆಗೆ ಹಿಡಿಯುತ್ತಾ ಹೋಗುವುದು? ಅಪ್ಪ ಹಾಕಿದ ಆಲದ ಮರವೆಂದು ನೇಣು ಹಾಕಿಕೊಳ್ಳಬಹುದೇ? ನೀವು ಹೇಳುವುದು ಸತ್ಯ. ಆದರೆ ಸಮಾಜಕ್ಕೆ ಅಂಜಿ ನಾವು ನಡೆಯಬೇಕಲ್ಲವೇ? ಹಿರಿಯರೇ, ಎಲ್ಲಿರುವುದು ಸಮಾಜ? ಬಡವರ ರಕ್ತ ಹೀರಿ ಬೊಜ್ಜು ಬೆಳೆಸಿ ತಿರುಗುವ 4 ಜನ ಪಟ್ಟಿಂಗರ ಪಂಗಡವೇ ಸಮಾಜ. ಅದಕ್ಕೆ ಸಮಾಜವೆನ್ನುವುದಕ್ಕಿಂತ ಕಟುಕರ ಕೂಟವೆಂದು ಕರೆದರೆ ಹೆಚ್ಚು ಸಮಂಜಸವಾಗುವುದು. ಅನ್ಯಾಯ ಅತ್ಯಾಚಾರಗೈಯುವ ಇಂದಿನ ಸಮಾಜ ಸಕ್ಕರೆ ಲೇಪನ ಮಾಡಿದ ವಿಷದ ಗುಳಿಗೆಯಂತಿದೆ. ದೀನರ ದುಃಖಾಶ್ರಯಗಳನ್ನು ದೂರೀಕರಿಸಿದ ಈ ಸಮಾಜವನ್ನು ಸುಟ್ಟು ಭಸ್ಮ ಮಾಡಬೇಕು. ಹಣದ ಅಳತೆ ಗೋಲಿನಿಂದ ಗುಣವನ್ನಳೆಯುವ ಅಂದಗೇಡಿಯ ಸಮಾಜದ ಚಿಂತೆ ನಮಗೇಕೆ ಹಿರಿಯರೇ? ಇರಲಿ, ನನಗೀಗ ಬೇರೆ ಕೆಲಸ ಹೊಂದಿದೆ. ನಾನು ನಿಮಗೆ ಮತ್ತೆ ಸಾಯಂಕಾಲ ಭೇಟಿಯಾಗುತ್ತೇನೆ. ಬರ್ತಾನೆ. ಮಾರುತಿ, ಬನ್ನಿ ಸಾವುಕಾರರೇ. ನಮಗೆ ಕೊಡಬೇಕಾದ 20,000 ಹಣವನ್ನು ಈಗಲೇ ಕೊಟ್ಟು ಬಿಡು. 3,000 ಅಲ್ಲವೇನ್ರಿ ನನ್ನ ಸಾಲ ಸಾವುಕಾರರೇ? ಒಂದಕ್ಕೆ 10ರಷ್ಟು ವಸೂಲು ಮಾಡುವುದು ಸರಿಯೇ? ಏ ಲಪಂಗ, ನಿನಗೆ ಹಣ ಕೊಟ್ಟಿದ್ದಕ್ಕಾಗಿ ಕಪಟತನದ ಕಲಂಕವನ್ನು ನನ್ನ ಹಣೆಗೆ ಹಚ್ಚಲು ದಿಕ್ತನಾದೆಯ. ಮಾತಾಡಿರಿ ಧನವಂತರೇ, ಬಾಯಿಗೆ ಬಂದಂತೆ ಮಾತನಾಡಿರಿ. ಬಡತನಕ್ಕೆ ಬಾಯಿ ಇಲ್ಲ, ಒಂದು ವೇಳೆ ಮಾತನಾಡಿದರೂ ಅದಕ್ಕೆ ಬೆಲೆ ಇಲ್ಲ. ಹಣವಿಲ್ಲದ ನಮ್ಮಂತ ಎಣೆಗಳಿಗೆ ಹೃದಯಹೀನವಾದ ಇಂದಿನ ಸಮಾಜದಲ್ಲಿ ಗಣ್ಯತೆಯಾದರೂ ಎಂತ ಸಿಕ್ಕಿತು? ದರಿದ್ರರ ದುಃಖವನ್ನು ಲೆಕ್ಕಿಸದೆ ತಿರುಗುತ್ತಿರುವ ಧರಣಿಯೇ, ಈ ದರಿದ್ರನಿಗೆ ದಾರುಣವಾದ ಕಷ್ಟ ಕೊಡುವುದಕ್ಕಿಂತ ನನ್ನನ್ನು ಕಬಳಿಸಿಕೊಂಡು ನೀರು ಕುಡಿಯಬಾರದೆ? ಮಾರುತಿ, ಹಣ ಕೊಡುವೆಯೋ ಅಥವಾ ಇದೇ ಹಾಳು ಹರಟೆ ಹೊಡೆಯುವೆಯೋ? ನಿನಗೆ ಹಣ ಕೊಡುವುದಾಗದಿದ್ದರೆ ಋಣಪತ್ರದ ಕರಾರಿನಂತೆ ನಿನ್ನ ಆಸ್ತಿಯನ್ನೆಲ್ಲ ಒಪ್ಪಿಸಿ ಉಟ್ಟ ಬಟ್ಟೆಯೊಂದಿಗೆ ಹೊರಗಾಗು. ಹಲೋ ಧರ್ಮದಾಸರೇ. ಬಡ್ಡಿ ಕಾಳಿಂಗಾವ್, ಒಳ್ಳೆಯ ಸಮಯದಲ್ಲಿ ತಮ್ಮ ಆಗಮನವಾಯಿತು. ತಮ್ಮ ಸಮಕ್ಷಮದಲ್ಲಿಯೇ ಈತನು ತನ್ನ ಆಸ್ತಿಯನ್ನೆಲ್ಲ ಬರೆದುಕೊಟ್ಟು ಈಗ ತಿರುಗಿ ಬಿದ್ದಿದ್ದಾನೆ. ತಲೆ ತಿರುಕ. ಇದೇನು ಶಶಿಯ ಮುಖದಿಂದ ವಿಷಕಿರಣ ಹೊರಟಂತೆ ಶಾಂತಿ ಸಾಗರದಲ್ಲಿ ಒಡ್ಡವಾಗ್ನಿ ಉದ್ಭವಿಸಿದಂತೆ ನ್ಯಾಯದ ಹೃತ್ತಾಪಾತ್ರೆಯಿಂದ ಅನ್ಯಾಯದ ನುಡಿಗಳೇ. ನಿಮ್ಮ
ನಿಮ್ಮ ವ್ಯಂಗ್ಯೋಕ್ತಿಯು ಅರ್ಥವಾಗುತ್ತದೆ. ಮೊದಲೇ ಹೊಗೆಯಾಡುತ್ತಿರುವ ದಾರಿದ್ರ್ಯದ ಅಗ್ಗಿಷ್ಟೆಗೆ ಪ್ರೋತ್ಸಾಹದ ಗಾಳಿಯನ್ನು ಬೀಸಬೇಡಿ. ನನ್ನ ಆಸ್ತಿಯನ್ನು ಬರೆದು ಕೊಟ್ಟಿದ್ದು ಸತ್ಯ, ಆದರೆ ಹಣ ಕೊಟ್ಟೊಡನೆ ಹೊಲ ಬಿಡುವ ಕರಾರು ಇಲ್ಲವೇ? ನೋಡು, ಹಣವನ್ನು ಮುಟ್ಟಿಸು, ಹಿಂದೆ ನಿನ್ನ ಆಸ್ತಿ ಪತ್ರವನ್ನು ಮರಳಿ ಪಡೆಯುವಂತೆ. ಇನ್ನೂ ಹೊಲಗಳು ಬೀಜಗಳ ಮುಖವನ್ನು ಸಹ ಕಂಡಿಲ್ಲ. ಈ ಸಲದ ಎಲ್ಲ ರಾಶಿಯನ್ನು ನಿಮ್ಮ ಮನೆಗೇನೇ ಕಳಿಸಿಕೊಡು. ಆದರೆ ನಿರ್ಗತಿಕರಾದ ನಮ್ಮ ಗತಿ ಏನು? ರವಿಯವರ ಪುಣ್ಯದಿಂದ ಇದು ಅಷ್ಟು ಅನ್ನ ಸಿಕ್ಕಿದೆ, ಊಟ ಮಾಡಿಪ್ಪ. ಅವನೊಬ್ಬ ರವಿ. ರವಿಯನ್ನು ನಿಲ್ಲಿಸದ ನೀನು ಸತಿ ನಳ ಎನ್ನಿ. ಹಸಿದು ಹಾತೊರೆಯುವ ನಿಮ್ಮ ಹೊಟ್ಟೆಗೆ ಅನ್ನ ಇಲ್ಲದಂತೆ ಮಾಡಿಬಿಟ್ರ ಈ ಪಾಪಿಗಳು. ಗಂಗೆಯು ಕಡಲಿನತ್ತ ಧಾವಿಸುವಂತೆ ದಾರಿದ್ರ್ಯವು ನಮ್ಮತ್ತ ಧಾವಿಸಿ ಬರುತ್ತಲಿದೆ ಅಮ್ಮ. ದಾರಿದ್ರ್ಯದ ದವಡಿಯಲ್ಲಿ ಸಿಲುಕಿರುವ ನಮಗೆ ಹಸುವೆಯನ್ನು ಹಿಂಗಿಸುವ ವಸ್ತು ಎಂದರೆ ಕಣ್ಣೀರೊಂದೇ ಅಮ್ಮ, ಕಣ್ಣೀರೊಂದೇ. ಭಾರತದ ಅನ್ನ ಛತ್ರಗಳನ್ನು ಒಡೆದು ತಿನ್ನುವ ಬಂಡವಾಳಶಾಹಿಗಳಾದ ಇವರಿಗೆ ಈ ತುತ್ತು ಅನ್ನದ ಬೆಲೆ ಎಲ್ಲಿಂದ ಬರಬೇಕು ಮಕ್ಕಳು? ಸಹಕಾರರೇ, ಹೇಳದೆ ಕೇಳದೆ ಮನೆಯಲ್ಲಿ ಪ್ರವೇಶ ಮಾಡಿ ಮನೆಯಲ್ಲಿಯೇ ಸಾಮಾನುಗಳನ್ನು ಒಯ್ಯುವುದು ಅನ್ಯಾಯದ ಅತಿರೇಕ. ನೀವು ಒತ್ತಾಯದಿಂದ ಮನೆಯನ್ನು ವಶಪಡಿಸಿಕೊಳ್ಳುವುದಾದರೆ ನಾನು ಈ ಮನೆಯನ್ನೇ ಬಿಡುವುದಿಲ್ಲ. ಹೇ ಲಪಂಗ, ಹೆರವರ ಸ್ವತ್ತೆಂದರೆ ಮೃತ್ತಿಗೆ ಎಂದರಿತೆಯ? ಹೇ ಕಾಲಿಯ, ಇವನನ್ನು ಮನೆಯಿಂದ ಹೊರನೂಕಿ ಎಲ್ಲ ಸಾಮಾನುಗಳನ್ನು ಹೊರಚೆಲ್ಲು. ಇದೊಂದು ಆಟ ನಡೆಸಿರುವನು. ಮಗಳೇ, ಮಗಳೇ, ಬಡವರ ಬಾಯಿಗೆ ಬೆಲೆ ಇಲ್ಲವೆಂದು ಇಲ್ಲಿಯವರೆಗೆ ತಡೆದರೆ ನಿನ್ನುದ್ದಟತನದ ಉಚ್ಚಾಟಗಳ ಕಡವನ್ನು ಉಚ್ಚರಿಸುತ್ತೇನೆ. ನಿರ್ಗತಿಕರಾದ ಬಡವರಿಗೆ ಸಾಲ ಕೊಡುವೆನೆಂದು ಹೇಳಿ ನಿರ್ಗತಿಕರಾದ ಬಡವರಿಗೆ ಸಾಲ ಕೊಡುವೆನೆಂದು ಹೇಳಿ ಅವರಿಂದ 1ಕ್ಕೆ 10 ಬರೆಯಿಸಿಕೊಂಡು ಮೊದಲೇ ನಿರಾಧಾರಿಗಳಾದ ನಮ್ಮನ್ನು ನಾಯಿಯ ಕೊಳೆಯಂತೆ ನೆಲಕ್ಕೆ ಕೆಡುವ ನೀನು ಬದ್ಮಾಸನು ಅಥವಾ ಕೈಯಲ್ಲಿಲ್ಲವೆಂದು ಕಾಲು ಹಿಡಿದು ಕೇಳಿಕೊಂಡಷ್ಟು ನಿನ್ನ ಸೊಕ್ಕು ಉಕ್ಕುತ್ತಿದೆಯಲ್ಲವೇ? ನನ್ನಂತೆ ಇನ್ನೆಷ್ಟು ಜನರಿಗೆ ಮೋಸ ಮಾಡಿದ್ವಿ ಹೇಳು? ಇಲ್ಲವಾದರೆ ನಿನ್ನ ಪ್ರಾಣ ಲೇ ಅವಿವೇಕಿ ಹೆಣ್ಣೆ, ನಿಮ್ಮ ಈ ಕೃತಿಕ ಕಣ್ಣೀರಿನಾಟವು ಕಪಟ ಸೂತ್ರಧಾರನಾದ ಈ ಕಾಳಿಂಗನ ಮುಂದೆ ನಡೆಯುವಂತಿಲ್ಲ. ಲೇ ಮಾರುತಿ, ಸುಮ್ಮನೆ ಮನೆಯಿಂದ ಹೊರಗೆ ಹೋಗುವೆಯೋ ಅಥವಾ ಈ ಪರಸೂರಿನ ಬರ್ತೆ ಕೆಳಗೊಳ್ಳುವೆಯೋ? ಸಗಲಿನಲ್ಲಿ ಸಾಗಿರುವ ಬಡವರ ಬಾಳಿನ ಡೋಣಿಯನ್ನು ಕೊಚ್ಚೊಯ್ಯುತ್ತಿರುವವು ಧನವಂತರ ದರ್ಪದ ತೆರೆಗಳು. ನಡೆ ಮಗನೇ, ಬಡವರೆಂದರೆ ಬಿಲ್ಪತ್ರೆಯು ಕೂಡ ಬುಸ್ ಎನ್ನುತ್ತಿದೆಯಮ್ಮ ಈ ಕಾಲದಲ್ಲಿ.
ಮಗನೇ, ಇದು ಗ್ರಹಚಾರವಲ್ಲವಮ್ಮ. ಬಡವರ ವಿಷಯದಲ್ಲಿ ಆ ದೇವರಿಗಿರುವ ತಾತ್ಸಾರ. ಲೇ ಮಾರುತಿ, ಸುಮ್ಮನೆ ಮನೆಯಿಂದ ಹೊರಗೆ ಹೋಗುವೆಯೋ ಅಥವಾ ಇಲ್ಲವೋ? ಪ್ರಾಣ ಹೋದರೂ ಚಿಂತೆ ಇಲ್ಲ, ಮನೆಯನ್ನು ಬಿಡಲಾರೆ. ಮನೆಯಿಂದ ಹೋಗಲಾರೆಯಾ? ಹಾಗಾದರೆ ಸಹಿಸು ಈ ಯಾತನೆಯನ್ನು. ಕೈಲಾಸಪತಿ, ಕಡು ಬಡವರ ಭಾವನೆಯನ್ನು ಕಂಡು ಕಲ್ಲಾಗಿ ಗೋದ್ಕೊಂಡು ಬಿಟ್ಟಿರುವಿಯ. ಏನಪ್ಪ ಇದು ನಿನ್ನ ಆಟ? ಇದು ಆಟವಲ್ಲ ಮಗಳೇ, ಋಣಿ ವಿಲಾಸದ ಬಲಿಯಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಬಡತನದ ಚಿತ್ಕಾರದ ಹೃದಯ ವಿದ್ರಾವಕ. ಏ ಕಾಲಿಯ, ಈ ಬಡ ವಿಕಾರಿಗಳನ್ನು ಕುತ್ತಿಗೆ ಹಿಡಿದು ಮನೆಯಿಂದ ಹೊರನೋಕು. ಬಡವ ಮರವರೆಗೆ. ಬಡವರ ಬಾಳಿನ ದೋಣಿಯನ್ನು ಕೊಚ್ಚೊಯ್ಯುತ್ತಿರುವವು ಧನವಂತರ ದರ್ಪದ ತೆರೆಗಳು. ನಡೆ ಮಗು, ಬಡವರೆಂದರೆ ಬಿಲ್ಪತ್ರಿಯು ಕೂಡ ಬುಸಿ ಎನ್ನುತ್ತಿದೆಯೆಂಬ ಈ ಕಾಲದಲ್ಲಿ ನಿಮ್ಮ ಅಜ್ಜ ಮುತ್ತಜ್ಜರು ಬಾಳಿ ಬದುಕಿದ ಮನೆಯ ಋಣ ಇವತ್ತಿಗೆ ತೀರಿತಮ್ಮ. ಎಲ್ಲಿಯಾದರೂ ಹೊರಟೋಗೋಣ ನಡೆ ಮಗಳೇ, ಎಲ್ಲಿಯಾದರೂ ಹೋಗೋಣ. ಕೊನೆಯದಾಗಿ ಈ ಮನೆಗೆ ನಮಸ್ಕರಿಸಿ ಹೋಗೋಣ ನಡೆ ಮಗಳೇ. ಕುಣಿಸಾಲುವಲ್ಲಿ ಕುಂತಳ ಮ್ಯಾಗೆ ಕುಣಿಯಲು ನಾವು ನಿಂತ್ಕೊಂಡ ಹಾಗೆ ಅವನ ಕದಂಗೆ ನಡೆದೋದಂಗೆ ಅವನ ಕದಂಗೆ ನಡೆದೋದಂಗೆ ವಿಧಿಯಾಟ ಕಂಡು ವಿಧಿಯಾಟ ಕಂಡು ನಗುತ್ತೈತಿ ದೈವಾಯಿ ಅಳುತ್ತೈತಿ ಜೀವಾಯಿ ನಗುತ್ತೈತಿ ದೈವಾಯಿ ಅಳುತ್ತೈತಿ ಜೀವಾಯಿ ವಿಧಿಯಾಟ ಕಂಡು ವಿಧಿ